guys, welcome back to my channel Spurti Vlogs. So guys, ಇವತ್ತು ನಾವು ಒಂದು ಅಮೇಜಿಂಗ್ ಫ್ಯಾಮಿಲಿ ಡಿನ್ನರ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಎಲ್ಲಿ ಹೋಗೋದು ಏನು ಹೋಗೋದು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ if you like this vlog, make sure you like, share, comment and subscribe to my channel. So without any further delay, let's get started. ಸೊ ಗೈಸ್, ನಾನು ಇತ್ತೀಚೆಗೆ ತುಂಬ ಥರದ ಹೇರ್ ಆಯಿಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಪ್ರಕಾರ ನನ್ನ ರಿವ್ಯೂನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಇವತ್ತು ಈ ಆಯಿಲ್ನ ಶೇರ್ ಮಾಡೋಕ್ಕೆ ಒಂದೇ ಒಂದು ಮೇನ್ ರೀಸನ್ ಏನಂತಂದರೆ, ಇದು ಕೆರಾಟಿನ್ ಆ್ಯಂಡ್ ವೀಟ್ ಪ್ರೋಟೀನ್ ಹೇರ್ ಆಯಿಲ್ ಆಗಿರುತ್ತೆ. ಸೊ ಅದಕ್ಕೆ ಇದು ತುಂಬ ಜನಕ್ಕೆ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಸ್ ಇಟ್ ಇಸ್ ಎನ್ರಿಚ್ಡ್ ವಿತ್ ಕೆರಾಟಿನ್ ಆ್ಯಂಡ್ ವೀಟ್ ಪ್ರೋಟೀನ್, ಇಟ್ ಸ್ಟ್ರೆಂಥನ್ಸ್ ಆ್ಯಂಡ್ ನರಿಷಸ್ ಹೇರ್, ಮೇಕಿಂಗ್ ಇಟ್ ಸ್ಮೂತರ್ ಆ್ಯಂಡ್ ಮೂವ್ ಮ್ಯಾನೇಜಬಲ್. ಸೊ ಇದರಲ್ಲಿ ಕೀ ಬೆನಿಫಿಟ್ಸ್ ಏನಂತಂದರೆ, ಇಟ್ ಪ್ರೊಟೆಕ್ಟ್ಸ್ ಹೇರ್ ಫ್ರಮ್ dryness and damage due to regular hair treatments. So this oil specially controls split ends and keeps hair soft and shiny. So split ends ಆಗೋದು ತುಂಬ ಕಾಮನ್ ಈ ನಡುವೆ, ಎಲ್ಲರ ಕೂದಲಲ್ಲೂ ಸ್ಪ್ಲಿಟ್ ends ಇರುತ್ತೆ. ಸೊ ಅದನ್ನು ತುಂಬ ಈಸಿಯಾಗಿ ರೆಡ್ಯೂಸ್ ಮಾಡುತ್ತೆ. ಮತ್ತು ಕೆರಾಟಿನ್ ಆ್ಯಂಡ್ ವಿಟಾಮಿನ್ ಪ್ರೋಟೀನ್ ಬೆನಿಫಿಟ್ಸ್ ಏನಂತಂದರೆ, ಫಿಸ್ ಫ್ರೀ ಮಾಡುತ್ತೆ ನಿಮ್ಮ ಹೇರ್ಸ್ನ. ಸೊ ತುಂಬ ಫ್ರಿಝಿಯಾಗಿರೋ ಹೇರೆಲ್ಲ ತುಂಬ ಚೆನ್ನಾಗಿ ಶೈನಿಯಾಗಿ ಸ್ಮೂತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನರಿಷಸ್ ದ ಸ್ಕ್ಯಾಲ್ಪ್ ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ hair from damage and it prevents breakage and it makes your hair tangle free, soft and smooth. And ಈ ಆಯಿಲ್ ಎಲ್ಲ ಹಾರ್ಶ್ ಕೆಮಿಕಲ್ಸ್ ಇಂದ ಫ್ರೀ ಆಗಿದೆ. ಅಂದರೆ ಇದರಲ್ಲಿ ಯಾವುದೇ ಥರದ ಹಾರ್ಶ್ ಕೆಮಿಕಲ್ಸ್ನ ಯೂಸ್ ಮಾಡಿರಲ್ಲ, ಲೈಕ್ ಪ್ಯಾರಬೆನ್, ಸಲ್ಫೇಟ್, ಸಿಲಿಕಾನ್. ಆ್ಯಂಡ್ ಈ ಆಯಿಲ್ ಎಲ್ಲ ಥರದ ಹೇರ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಸೊ ಈ ಆಯಿಲ್ನ ನೀವು ಬೈ ಮಾಡಬೇಕು ಅಂತಂದರೆ www.myatulya.com ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಆನ್ ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ. ನಾವಿವತ್ತು ಬಂದಿರೋದು ಝೆಸ್ಟ್ಗೆ. ಯೂಶ್ವಲಿ ನಾವು ಫ್ಯಾಮಿಲಿ ಡಿನ್ನರ್ ಅಂತ ಹೋದಾಗ ನಾವು ಆಲ್ಮೋಸ್ಟ್ ಎವ್ರಿ ಟೈಮ್ ಬುಫೆ ಸಿಸ್ಟಮ್ನೇ ಚೂಸ್ ಮಾಡೋದು. ಯಾಕಂದರೆ ಹೋಗ್ತೀವಿ ಆರಾಮಾಗಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಎಲ್ಲ ಥರದ ವೆರೈಟಿ ಫುಡ್ನ ಟೇಸ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ. ಸೊ ನನಗೆ ಸ್ಟಾರ್ಟರ್ಸ್ ಮತ್ತು ಮೇನ್ ಕೋರ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ, ಯಶಿಕಾ ಫುಲ್ ಡೆಸರ್ಟ್ ಇಷ್ಟಪಡ್ತಾಳೆ. ಮತ್ತು ನಮ್ಮ ಮಮ್ಮಿ ಡ್ಯಾಡಿ ಸ್ಟಾರ್ಟರ್ಸ್ ಎಲ್ಲ ಮುಗಿಸ್ಬಿಡ್ತಾರೆ. ಸೊ ಅದಕ್ಕೆ ಎಲ್ಲರಿಗೂ ಸಿಗಬೇಕು ಎಲ್ಲ ಅಂತಂದಾಗ ವಿ ವಿಲ್ ಚೂಸ್ ಬಫೆ ಇಟ್ ಸೆಲ್ಫ್. ಸೊ ನಾರ್ಮಲ್ ಅಲಾಕಾಟ್ಗೆ ಹೋದರೆ ಕೂಡ ನಾವು ಅಷ್ಟು ಎಂಜಾಯ್ ಮಾಡಲ್ಲ, ಬಫೆ ಸಿಸ್ಟಮ್ಸ್ನೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸೊ ಅದಕ್ಕೆ ಇವತ್ತು ನಾನು ಎಷ್ಟೊಂದು ಟೈಮ್ ನಾನೇ ಪ್ಲ್ಯಾನ್ ಮಾಡೋದು, ಇಲ್ಲಿ ಹೋಗೋಣ ಅಲ್ಲೋಗೋಣ ಅಂತ. ಸೊ ಅದಕ್ಕೆ ಇವತ್ತು ಯಶಿಕಾ ನೀನು ಸೆಲೆಕ್ಟ್ ಮಾಡು ಅಂತ ಹೇಳಿದ್ದಕ್ಕೆ ಯಶಿಕಾ ರೀಲ್ಸಲ್ಲಿ, ಗೂಗಲಲ್ಲಿ ಎಲ್ಲದರಲ್ಲೂ ಸರ್ಚ್ ಮಾಡಿಬಿಟ್ಟು ಅದಾದಮೇಲೆ ಜೆಸ್ಟ್ ಚೆನ್ನಾಗಿದೆಯಂತೆ, ಹೋಗೋಣ ಅಂತ ಹೇಳಿದ್ಲು. ಸರಿ ಆಯಿತು ಅಂತಂದ್ಬಿಟ್ಟು ಇವತ್ತು ನಾವು ಜೆಸ್ಟ್ಗೆ ಬಂದಿರೋದು. ಸೊ ಇದು ಬಂದುಬಿಟ್ಟು MG ರೋಡಲ್ಲಿರೋದು. ಸೊ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಎಲ್ಲ ಸಲಾಡ್ಸ್ ಇತ್ತು, ಅದಾದಮೇಲೆ ಬ್ರೆಡ್ಸ್ ಇತ್ತು, ಆಮೇಲೆ ಇಲ್ಲಿ ಪಾನಿಪುರಿ ಕೌಂಟ್ರ್ ಇತ್ತು, ಸೂಪ್ ಇತ್ತು, ಅದಾದಮೇಲೆ ನಾನ್, ಆಮೇಲೆ ಶೆಜ್ವಾನ್ ಚಿಕನ್ ಅಂತ. ಸೊ ಇದ್ರೊಳಗಡೆ ಚಿಕನ್ನ ಡೀಪ್ ಫ್ರೈ ಮಾಡಿ ಹಾಕಿಬಿಟ್ಟು ಒಂದು ಚೈನೀಸ್ ಡಿಶ್ ಥರ ಮಾಡಿದರು. ಸ್ಟಾರ್ಟರ್ ಅಲ್ಲ, ಇದು ಮೈನ್ ಕೋರ್ಸ್ ಆಗಿ ತೊಗೊಳೋದು. ನೂಡಲ್ಸ್ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೂಡಲ್ಸ್ ಇತ್ತು, ಆಮೇಲೆ ಬಿರಿಯಾನಿ ಇತ್ತು, ಎಲ್ಲ ಟೇಸ್ಟಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಎಲ್ಲದನ್ನು ಆಮೇಲೆ ಟೇಸ್ಟ್ ಮಾಡೋಣ, ಫಸ್ಟ್ ಸ್ಟಾರ್ಟರ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಸ್ಟಾರ್ಟರಲ್ಲಿ ನನ್ನ ಪ್ರಕಾರ ಜಾಸ್ತಿ ಏನೂ ಇರಲಿಲ್ಲ, ಲೈಕ್ ಜಸ್ಟ್ ಒಂದೇ ಒಂದು ಫಿಶ್ ಇತ್ತು, ಅದಾದಮೇಲೆ 2 ಚಿಕನ್ ವೆರೈಟೀಸ್ ಮತ್ತು ಒಂದು ಸ್ಪ್ರಿಂಗ್ ರೋಲ್, ಇಷ್ಟೇ ಇದ್ದಿದ್ದು. ಇನ್ನು ಬೇರೆ ಥರ ಸ್ಟಾರ್ಟರ್ಸ್ ಎಲ್ಲ ಇರಬೇಕಾಗಿತ್ತು ಅಂತ ಅನಿಸ್ತು. ಆ್ಯಂಡ್ ಸ್ಟಾರ್ಟಿಂಗ್ ನಾನು ಹೋಗಿದ ತಕ್ಷಣ ಫಸ್ಟ್ ಏನೇನು ಇದೆ ಮೇನ್ ಕೋರ್ಸಲ್ಲಿ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದು. ಸೊ ಅದಕ್ಕೆ ಹೋಗ್ಬಿಟ್ಟು ಎಲ್ಲದನ್ನು ಚೆಕ್ ಮಾಡ್ತಾ ಇದ್ದೆ. ನಾನು ಯಶಿಕಾಗೆ ಹೇಳಿದ್ರು ಕೂಡ ನನಗದೊಂಥರ ಇಷ್ಟ, ಬೇರೆ ಯಾವ ರೆಸ್ಟೋರೆಂಟ್ಸ್ ಚೆನ್ನಾಗಿದೆ ಅಂತ ನೋಡೋಕ್ಕೆ. ಸೊ ಅದಾದಮೇಲೆ ಮಾನ್ಸೂನ್ ರೆಸ್ಟೋರೆಂಟ್, ಅದು ಕೂಡ ಚೆನ್ನಾಗಿದೆ ಅಂತ ಬಂತು. ಸೊ ಸರಿ, ಇಲ್ಲೇನು ನನಗೆ ಅಷ್ಟಿಷ್ಟ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಮಾನ್ಸೂನ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಫಸ್ಟ್ ಎಲ್ಲ ನೋಡೋಣ ಅಂತ ಬಂದೆ. ಬಟ್ ಇಲ್ಲಿ ಡೀಸೆಂಟಾಗೇ ಇತ್ತು ಅಂತ ಅನಿಸ್ತು. ಇನ್ನು ಎಲ್ಲರೂ ಆಲ್ರೆಡಿ ಮೇಲೆ ಹೋಗಿದ್ವಿ, ಸೊ ಅದಕ್ಕೆ ಇಲ್ಲೇ ಡೈನ್ ಇನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಸ್ಪೇಸ್ ಕೂಡ ಅಷ್ಟೇ, ಇಟ್ ವಾಸ್ ವೆರಿ ಕಾಂಪ್ಯಾಕ್ಟ್. ಓಕೆ ಫೈನ್, ಜಾಸ್ತಿ ಚಿಕ್ಕದಂತಲೇ ನಂಗೆ ಅನಿಸಿದ್ದು. ಮತ್ತು ಇಲ್ಲಿ ಕ್ಲೇ ಪಾಟಲ್ಲಿ
ಮೊಸರನ್ನ, ಅದಾದಮೇಲೆ ರಾಯ್ತ, ದಹಿ ವಡ, ಆಮೇಲೆ ಪ್ಲೇನ್ ಕರ್ಡ್ ಎಲ್ಲದನ್ನೂ ಇಟ್ಟಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಯಶಿಕಾಸ್ ಫೇವ್ರೆಟ್ ಡೆಸರ್ಟ್ಸ್. ಸೊ ಡೆಸರ್ಟ್ಸ್ಗೆ ಬಂದ್ವಿ ಇವಾಗ. ಸೊ ಇಲ್ಲಿ ಫ್ರೂಟ್ಸ್ ಎಲ್ಲ, ಕಟ್ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಮಾವಾ ಕೇಕ್, ಆಮೇಲೆ ಫ್ರೂಟ್ ಟ್ರಫಲ್, ಮತ್ತು ಗುಲಾಬ್ ಜಾಮೂನ್, ರಸ್ಮಲಾಯ್, ಈ ಥರದ್ದು ಇನ್ನೂ ಎಷ್ಟೊಂದು ಡೆಸರ್ಟ್ಸ್ ಇಟ್ಟಿದ್ರು. ಆದರೆ ನಾವು ಹೋಗಿದ್ದು Jan 26th, ಅಂದರೆ ರಿಪಬ್ಲಿಕ್ ಡೇ. ಸೊ ಅವತ್ತು ರಿಪಬ್ಲಿಕ್ ಥೀಮಲ್ಲಿ ಎಲ್ಲದನ್ನು ಅರೇಂಜ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಟ್ರೈ ಕಲರ್ಸಲ್ಲಿ 4-5 ಡೆಸರ್ಟ್ಸೇ ಇತ್ತು, ಮತ್ತು ಕಸ್ಟರ್ಡ್ ಇತ್ತು. ಅದಾದಮೇಲೆ ಇಲ್ಲಿ ಚಾಕ್ಲೇಟ್ ಸಿರಪ್, ಬಟರ್ ಸ್ಕಾಚ್ ಸಾಸ್, ಮತ್ತು ನಟ್ಸ್ ಎಲ್ಲದನ್ನು ಇಟ್ಟಿದ್ರು. ಮತ್ತು ಐಸ್ ಕ್ರೀಮ್ಸ್ ಇಲ್ಲಿ 3 ಫ್ಲೇವರ್ಸ್ ಇತ್ತು. ಅದಾದಮೇಲೆ ಸೋನು ಇಲ್ಲಿ ಬಿರಿಯಾನಿ ಮತ್ತು ಅವ್ನಿಗಿಷ್ಟವಾದ ಮಟನ್ ಕರಿ ಎಲ್ಲ ಹಾಕೊಳೋದ. ಪಾಪುಗೆ ರೋಟಿ ಮತ್ತು ಪನ್ನೀರ್ ಕರಿ ಫೇವ್ರೇಟ್ಸ್, ಅದಕ್ಕೆ ಡೈರೆಕ್ಟ್ ಅವ್ರು ಮೇನ್ ಕೋರ್ಸ್ಗೆ ಹೋಗ್ಬಿಟ್ರು. ಬಟ್ ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಸ್ಟಾರ್ಟರ್ಸ್. ಆ್ಯಂಡ್ ಮಮ್ಮಿ ಇಲ್ಲಿ ಡ್ಯಾಡಿಗೆ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲ ಸಲಾಡ್ಸ್ನು ಒಂದು ಸ್ವಲ್ಪ ಹಾಕೊಂಬಂದಿದ್ರು, ಡ್ಯಾಡಿ ಟೇಸ್ಟ್ ನೋಡಲಿ ಅಂತ. ನಮ್ಮ ಡ್ಯಾಡಿಗೆ ಈ ಥರ ಡಯಟ್ ಮಾಡುವಾಗ ಸಲಾಡ್ಸ್ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ನಾವು ಬರೀ ಅದನ್ನೇ ಕೊಡೋಕೆ ಇಷ್ಟಪಡಲ್ವಲ್ಲ, ಸೊ ಅದಕ್ಕೆ ಬೇರೆದನ್ನೆಲ್ಲ ಆ್ಯಡ್ ಆನ್ ಮಾಡ್ತೀವಿ. ಆ್ಯಂಡ್ ನಾನು ಕೂಡ ಎಲ್ಲ ಸಲಾಡ್ಸ್ನ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ನನಗೆ ಇಷ್ಟವಾಗಿದ್ದು ಯಾವ್ದು ಚೆನ್ನಾಗಿದೆ ಅಂತ ಅನಿಸ್ತು ಅದನ್ನು ಮಾತ್ರ ಹಾಕ್ಕೊಂಡು ಹೋಗ್ತಾಯಿದ್ದೆ. ಇಲ್ಲಿ ಮಮ್ಮಿ ಯಶಿಕಾ ಇಬ್ಬರು ರೇಗಿಸ್ತಾಯಿದ್ರು, ನೀನು ಯಾವುದು ನಮಗೇನು ಮಾಡಿಕೊಟ್ಟೇ ಇಲ್ಲ, ಇಷ್ಟು ದಿನ ಆಯಿತು ಕಾಲೇಜ್ಗೆ ಸೇರಿಕೊಂಡು, ಒಂದಿನ ಕಾಲೇಜ್ ರೆಸಿಪಿನ ಮನೇಲಿ ಟ್ರೈ ಮಾಡಿಲ್ಲ, ಏನೂ ಇಲ್ಲ ಅಂತ. ಸೊ ನಾನು ಮಾಡ್ಕೊಡೋಕ್ಕೆ ನನಗೆ ಟೈಮ್ ಅಷ್ಟೊಂದು ಸಿಗೋಲ್ಲ. ಹಾಲಿಡೇ ಸಿಕ್ಕಿದ್ರೆ ಐ ಲಿಟ್ರಲಿ ವಾಂಟ್ ಸೋ ಮಚ್ ಆಫ್ ರೆಸ್ಟ್. ನಾನು ಆರಾಮಾಗಿ ರೆಸ್ಟ್ ಮಾಡಬೇಕು, ಚಿಲ್ ಮಾಡಬೇಕು, ಹಿಂಗೆ ಅಂದ್ಕೊಂಡಿರ್ತೀನಿ. ನನಗೆ ಅಷ್ಟು ಟೈಮ್ ಸಿಗೋಲ್ಲ. ಸೊ ಅದಕ್ಕೆ ಇನ್ನೂ ಏನೂ ಮಾಡಿಕೊಟ್ಟಿಲ್ಲ. ಸೊ ಇವ್ರಿಗೆ ಮಾಡಿಕೊಟ್ಟಾಗ ನಿಮ್ಮ ಜೊತೆ ಕೂಡ ಖಂಡಿತ ರೆಸಿಪಿನೆಲ್ಲ ಶೇರ್ ಮಾಡ್ತೀನಿ. ಎಣ್ಣೆಲ್ಲಿ ನನಗೆ ಇಷ್ಟವಾಗಿರೋ ಸಲಾಡ್ಸ್ನೆಲ್ಲ ಹಾಕೊಂಡೋಗಿ ಟ್ರೈ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಸ್ಟಾರ್ಟರ್ಸ್ ಎಲ್ಲ ಬಂತು. ಸೊ ಇಲ್ಲಿ ಸ್ಟಾರ್ಟರ್ಸ್ ಬಂದುಬಿಟ್ಟು ಸ್ಪ್ರಿಂಗ್ ರೋಲ್ ಇತ್ತು. ಸೊ ಚಿಕನ್ ಸ್ಪ್ರಿಂಗ್ ರೋಲ್ ಮತ್ತು ವೆಜ್ ಸ್ಪ್ರಿಂಗ್ ರೋಲ್, ಪನ್ನೀರ್ ಟಿಕ್ಕಾ, ತಂದೂರಿ ಚಿಕನ್, ಬೇಬಿ ಕಾರ್ನ್ ಚಿಲ್ಲಿ, ಎಲ್ಲ ಸ್ಟಾರ್ಟರ್ಸ್ ತುಂಬ ಮೈಲ್ಡ್ ಫ್ಲೇವರ್ಸಲ್ಲಿ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಸ್ಪೈಸಿ ಇದ್ದಿದ್ರೆ ಇನ್ನೂ ಟೇಸ್ಟಿಯಾಗಿರ್ತಿತ್ತು ಅಂತ ಅನಿಸ್ತು ನನಗೆ. ಬಿಕಾಸ್ ನನಗೆ ಪರ್ಸ್ನಲಿ ಸ್ಪೈಸಿ ಫುಡ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತಲ್ಲ, ಅದರಲ್ಲೂ ಸ್ಟಾರ್ಟರ್ಸಲ್ಲಿ ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿನೇ ಹಾಕ್ತೀನಿ, ಅಂದರೆ ಸ್ಪೈಸ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ. ನಂಗೆ ಜಾಸ್ತಿ ಫೇವ್ರೇಟ್ ಆಗಿದ್ದು ಫಿಶ್ ಕಬಾಬ್, ಎಷ್ಟು ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಜಾಸ್ತಿ ತಿಂದಿದ್ದು ಅಂತ ಅನಿಸುತ್ತೆ. ಇಟ್ ವಾಸ್ ಸೋ ಟೇಸ್ಟಿ. ಎಲ್ಲರೂ ಅದನ್ನೇ ಚೆನ್ನಾಗಿ ತಿಂದಿದ್ದು ಇಷ್ಟಪಟ್ಟು. ಪಾಪುಗೆ, ಸೋನುಗೆ, ನನಗೆ ಮತ್ತು ನಮ್ಮ ಡ್ಯಾಡಿಗೆ ಕೂಡ ಇಷ್ಟ ಆಯಿತು. ಆ್ಯಂಡ್ ಚಿಲ್ಲಿ ಚಿಕನ್ ಬಂತು, ಬಟ್ ದಟ್ ವಾಸ್ ನಾಟ್ ಸೊ ಟೇಸ್ಟಿ, ನನಗೆ ಯಾರಿಗೂ ಇಷ್ಟ ಆಗಿಲ್ಲ ಅದು. ಆ್ಯಂಡ್ ದಿಸ್ ವಾಸ್ ಮೈ ಮೇನ್ ಕೋರ್ಸ್ ಪ್ಲೇಟ್. ಸೊ ಇದರಲ್ಲಿ ಎಲ್ಲದನ್ನು ಚೂರು ಹಾಕೊಂಬಂದಿದ್ದೀನಿ. ಯಾವ ಟೇಸ್ಟ್ ಚೆನ್ನಾಗಿರುತ್ತೋ ಅದನ್ನು ತಿರ್ಗಿ ರಿಪೀಟ್ ಮಾಡೋಣ ಅಂತ. ಬಟ್ ನನಗೆ ಯಾವುದೋ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ದಟ್ ವಾಸ್ ಮೈ ಎಂಡ್. ಆ್ಯಂಡ್ ಇಲ್ಲಿ ಬಿರಿಯಾನಿ ಟ್ರೈ ಮಾಡಿದೆ ಇರ್ತೀನಿ. ಸೊ ಬಿರಿಯಾನಿ ಟ್ರೈ ಮಾಡಿದೆ. ರೈಸ್ ಇದ್ದ ಇವಾಗ ಚಿಕನ್ ಬಿರಿಯಾನಿ, ಇದು ಕಾರ್ನ್ ರೈಸ್, ಕಾರ್ನ್ ಪಲಾವ್, ಇದು ವೆಜ್ ಕೋಫ್ತಾ. ಡೆಸರ್ಟಲ್ಲಿ ನನಗೆ ರಸ್ಮಲಾಯ್ ಮತ್ತು ಗುಲಾಬ್ ಜಾಮೂನ್ ತುಂಬ ಇಷ್ಟ ಆಯಿತು, ಮತ್ತು ಚಾಕ್ಲೇಟ್ ಮೂಸ್ ಕೂಡ ಚೆನ್ನಾಗಿತ್ತು. ಫ್ರೂಟ್ ಟ್ರಫಲ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಅನಿಸ್ತು ನನಗೆ. ಬಟ್ ಈ ಟ್ರೈ ಕಲರ್ಸಲ್ಲಿ ಮಾಡಿದ್ರಲ್ವ, ಸೊ ಅದು ಎಲ್ಲದರಲ್ಲೂ ಬರೀ ವಿಪ್ಡ್ ಕ್ರೀಮ್ಗೆ ಕಲರ್ ಮಿಕ್ಸ್ ಮಾಡಿಬಿಟ್ಟು ಲೇಯರ್ ಮಾಡಿದ್ರು ಅಂತ ಅನಿಸ್ತು. ಇಟ್ ವಾಸ್ ನಾಟ್ ಅಟ್ ಆಲ್ ಟೇಸ್ಟಿ, ಕ್ರೀಮ್ ತಂದಂಗಿತ್ತು. ಆ್ಯಂಡ್ ಐಸ್ ಕ್ರೀಮ್ಸ್ ವೆಸ್ ಸೋ ಗುಡ್. ಸೊ ಯಶಿಕಾನೇ ಈ ಹೋಟ್ಲನ್ನ ಚೂಸ್ ಮಾಡಿ ಕರ್ಕೊಂಬಂದಿರೋದಕ್ಕೆ ರಿವ್ಯೂ ಬರೀತಾವಳೆ. ಯಶಿಕಾ ಚಾಯ್ಸ್ನ ನಾವು ಫಸ್ಟ್ ಟೈಮ್ ಒಪ್ಕೊಂಡು ಬಂದಿರೋದಲ್ಲ, ಸೊ ಅದಕ್ಕೆ ಶಿ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಅವಳೇ ರಿವ್ಯೂ ಎಲ್ಲ ಬರೆದ್ಬಿಟ್ಟು ಅಲ್ಲೆಲ್ಲ ಪೇಸ್ಟ್ ಮಾಡಿದ್ಲು. ಜಸ್ಟ್ ರೆಸ್ಟೋರೆಂಟ್ ಬಂದುಬಿಟ್ಟು ಸದರ್ನ್ ಸ್ಟಾರ್ ಬ್ಯಾಂಗ್ಳೂರ್ ಹೋಟೆಲ್ ಅಲ್ಲಿ ಇರೋದು. ಸೊ ಜಸ್ಟ್ ಬಂದುಬಿಟ್ಟು ಒನ್ ರೆಸ್ಟೋರೆಂಟ್, ಆದರೆ ಆ ಹೋಟೆಲಲ್ಲಿ ಇನ್ನೂ ಬೇರೆ ರೆಸ್ಟೋರೆಂಟ್ಸ್ ಕೂಡ ಇತ್ತು. ಸೊ ನಾವು ಇವತ್ತು ಜೆಸ್ಗೆ ವಿಸಿಟ್ ಮಾಡಿದ್ರಿಂದ ಸೊ ನಮ್ಮ ರಿವ್ಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಆ್ಯಂಡ್ ನೀವು ಕೂಡ ನೆಕ್ಸ್ಟ್ ಟೈಮ್ ಹೋಗಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಚೂಸ್ ದಿಸ್ ಫಾರ್ ಅ ಡೀಸೆಂಟ್ ಡೈನಿಂಗ್. ಅದೇ ಗೆಸ್ ಮಾಡ್ರಿ ಅದಾ ಅಲ್ಲ ಇದು ಹೆಂಗೆ ನನ್ನ ಎಷ್ಟು
ಆಫ್ಟರ್ ಅನ್ ಅಮೇಝಿಂಗ್ ಡಿನ್ನರ್ ನೈಟ್ ಹೊಟ್ಟೆ ತುಂಬ ತಿಂದಮೇಲೆ ನೆಕ್ಸ್ಟ್ ಡೇ ಏನೂ ತಿನ್ನಬಾರ್ದು ಅಂತ ಅನಿಸುತ್ತೆ. ಐ ವಿಲ್ ಸ್ಟಿಲ್ ಫೀಲ್ ಸೋ ಫಿಲ್ಡ್ ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ನಾನು ಎಷ್ಟೊಂದು ತಿನ್ಬಿಟ್ಟೆ ಅಂತ. ಆ್ಯಂಡ್ ಫಿಶ್ ಚಿಕನ್ ಎಲ್ಲ ಹೀಟ್ ಇರುತ್ತಲ್ಲ, ಸೊ ಅದಕ್ಕೆ ಅದನ್ನು ಕೂಲ್ ಡೌನ್ ಮಾಡೋಕ್ಕೆ ಒಂದು ಎಳ್ನೀರು ನಾನು ಆಲ್ಮೋಸ್ಟ್ ಎವ್ರಿ ಡೇ ಕುಡಿತೀನಿ, ಬಿಕಾಸ್ ನಾನು ಎವ್ರಿ ಡೇ ನಾನ್ ವೆಜ್ ತಿನ್ನೋದ್ರಿಂದ. ಇದು ನಿನ್ ಗಂಜಿ ಬೇಕು, ನೀರು ಬೇಕು, ಸ್ವೀಟ್ ಇರಬೇಕು, ಅದಕ್ಕೆ ಕೊಡ್ತಾ ಇದ್ದೆ. ಸ್ವಲ್ಪ ಅದಕ್ಕೆ ಲೈಟ್ ಗಂಜಿ ಕೊಡಿ. ನೀನ್ ಲೈಟ್ ಗಂಜಿ, ಜಾಸ್ತಿ ಗಂಜಿ ಇರಬೇಕು, ಇದು ಇರಬೇಕು, ಟೇಸ್ಟ್ ಇರಬೇಕು. ಚೆನ್ನಾಗಿದ್ದಾ? ಸೊ ನಾನು ಎಳ್ನೀರಲ್ಲೂ ತುಂಬ ಕಸ್ಟಮೈಸ್ಡಾಗಿ ನೋಡ್ತೀನಿ, ನಂಗೆ ಹಂಗೆ ಇರ್ಬೇಕಂತ. ಸೊ ಅದಕ್ಕೆ ಆಂಟಿ ಇಲ್ಲಿ ರೇಗಿಸ್ತಾ ಇದ್ರು. ಬಟ್ ಎವ್ರಿ ಟೈಮ್ ನನಗೆ ಇಷ್ಟ ಆಗಿರೋ ಥರನೇ ಹುಡುಕಿ ಕಾಯಿನ ಕಟ್ ಮಾಡಿ ಕೊಡ್ತಾರೆ. ಬೇಕಾ ಎಲ್ಲ? ಎಳ್ನೀರು ತಗೊಳ್ಳೋಣ. ಅಷ್ಟು ಚೆನ್ನಾಗಿದ್ದು. ಇದು ಯಾರ್ದು ಮತ್ತೆ? ಎರಡು ನಿಂದೆ ಕಣೆ. ಹೌದಾ? ಮತ್ತೆ ಅದು ನೀನು ತಿನ್ನಿಂದು. ನಾನು ಎಳ್ನೀರು ತೊಗೊಳೋದೇ ತಿನ್ನೋಕ್ಕೆ.